ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ದಿನಾಚರಣೆಯಾದ ಈದ್ ಮಿಲಾದ್ ಉನ್ ನಬಿ ಹಿನ್ನೆಲೆ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಸ್ವಚ್ಛತಾ ಕಾರ್ಯಗಳು ಚುರುಕುಗೊಂಡಿದೆ. ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ನಗರದ ವಿವಿಧೆಡೆ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ನಿಸಾರಪಾಳ್ಯ ಪ್ರದೇಶದಲ್ಲಿ ಹಲವು ತಿಂಗಳುಗಳಿಂದ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟು ಮಾಡ್ತಾ ಇದ್ದ ಮಣ್ಣಿನ ದಿಬ್ಬ ಹಾಗೂ ಕೊಳಕು ಅವಶೇಷಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಲಾಗಿದೆ. ಬಹುಕಾಲದಿಂದ ಬ್ಲಾಕ್ ಸ್ಪಾಟ್ ಆಗಿದ್ದ ಈ ಪ್ರದೇಶದಲ್ಲಿ ಮಣ್ಣಿನ ಗುಡ್ಡೆ ತೆರವುಗೊಳಿಸುವುದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿದೆ. ಈದ್ ಮಿಲಾದ್ ಹಿನ್ನೆಲೆ ನಗರಸಭೆ ವಿಶೇಷ ಗಮನ ಹರಿಸಿ ನಗರವನ್ನ ಸ್ವಚ್ಛ ಹಾಗೂ ಸುಂದರವಾಗಿಡಲು ಕ್ರಮ ಕೈಗೊಂಡಿರುವುದಕ್ಕೆ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಒಟ್ಟು 65ಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಗಳು ಇದ್ದು ಈಗಾಗಲೇ 35ಕ್ಕೂ ಅಧಿಕ ಬ್ಲಾಕ್ ಸ್ಪಾಟ್ಗಳನ್ನು ಸ್ವಚ್ಛ ಮಾಡಲಾಗಿದೆ. ಸ್ವಚ್ಛಗೊಳಿಸಿದ ಸ್ಥಳದಲ್ಲಿ ಗಿಡಗಳನ್ನು ನೆಟ್ಟು ನಗರದ ಸೌಂದರ್ಯ ಹೆಚ್ಚಿಸುವ ಕಾರ್ಯವೂ ಕೂಡ ನಡೀತಾ ಇದೆ ಅಂತ ಪರಿಸರ ಅಭಿಯಂತರ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನ ಪ್ರತಿದಿನ ಮನೆ ಬಾಗಿಲಿಗೆ ಬರುವ ಕಸ ಸಂಗ್ರಹ ವಾಹನಗಳಿಗೆ ಹಸ್ತಾಂತರಿಸಬೇಕು. ರಸ್ತೆ ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸೆಯಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇದು ಭಾಳ ದಿವಸದಿಂದ ಇದೆಲ್ಲ ಕಸ ಜಾಸ್ತಿ ಇತ್ತು. ಮಳೆ ಇದನ್ನು ನೋಡಿ ಚೆನ್ನಾಗಿ ತೊಂದರೆ ಆಗ್ತಾ ಇತ್ತು. ಈಗ ನನಗೆ ಭಾಳ ಖುಷಿ ಆಯಿತು. ಈಗ ಮೀಲಾದ್ ನಬಿಗೆ ಇದು ಮಾಡಿಸ್ತಾ ಇರೋದು ಸಾರು ನಮಗೆ ಮಾಡಿಸ್ಕೊಟ್ರು. ಹೀಗೆ ಭಾಳ ಖುಷಿ ಆಗಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜನಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವ್ರೆ. ಇನ್ನು ಮುಂದೆನೂ ನೋಡ್ಬೇಡೋಣ, ನಮಗೆಲ್ಲ ಅವ್ರಿಗೆ ಸಹಾಯಕ ಮಾಡ್ಕೊಣ ಮಾಡಿದ್ರೆ ಅವರೆಲ್ಲ ನಮಗೇನು ಅನುಕೂಲ ಮಾಡಿಕೊಡ್ತಾರೆ ಸರ್. ಪಾಷಾ, ನಾನು 28ನೇ ವಾರ್ಡವರು. ನಗರಸಭೆಯವರು ಭಾಳ ಸ್ವಚ್ಛತೆ ಮಾಡಿದ್ದಾರೆ. ಮೀಲಾದ್ಗೆ ಇದು ಭಾಳ ಸ್ವಚ್ಛತೆ ಜನರಿಗೆ ಅನುಕೂಲ ಮಾಡಿದ್ದಾರೆ. ಅವರು ಧನ್ಯವಾದಗಳು. ಈ ದಿನ ಶಿಡ್ಲಘಟ್ಟ ನಗರಸಭೆಯ ವಾರ್ಡ್ ನಂಬರ್ 28 ನಾಸಿರ್ಪಾಳ್ಯದಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಇದ್ದಾಗಲೇ ಒಂದು ಬ್ಲ್ಯಾಕ್ ಸ್ಪಾಟ್ ಇತ್ತು, ಡೆಬ್ರೀಸು ಕೆಲಸ ಇತ್ತು. ಸೊ ಅದನ್ನು ಈ ದಿನ ಇವತ್ತು ಸ್ವಚ್ಛ ಮಾಡಿದ್ದೀನಿ ಕ್ಲಿಯರೆನ್ಸ್. ಸೊ ಇದರಿಂದ ಏನು ರಸ್ತೆಗೆ ಏನು ಹಾಕಿದ್ರು ಕಸ ಮತ್ತು ಡೆಬ್ರೀಸು ಸುಮಾರು ದಿನಗಳಿಂದ ಇತ್ತು. ಅದನ್ನು ತೆಗೆದಿರೋದಕ್ಕೆ ಇಲ್ಲಿ ರಸ್ತೆಯ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲವಾಗಿದೆ. ಸೊ ಇದರಿಂದ ಸಾರ್ವಜನಿಕರು ತುಂಬ ಸಂತೋಷ ವ್ಯಕ್ತಪಡಿಸಿ ಬಂದಿದ್ದಾರೆ. ಸೊ ಮುಂದೆ ಇದನ್ನು ಏನು ಬ್ಲ್ಯಾಕ್ ಸ್ಪಾಟ್ ಇದೆಯೋ ಇದನ್ನು ಬ್ಯೂಟಿಫಿಕೇಷನ್ ಮಾಡಿ ಒಂದು ಸಾರ್ವಜನಿಕರ ಸೇವೆಗೆ ಸೌಂದರ್ಯೀಕರಣವಾಗಿ ಮಾಡೋದನ್ನ ನಗರದಲ್ಲಿಂದ ಇದೇ ರೀತಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಕ್ರಿಯೋಜನೆ ವಾರ್ಡ್ಗಳಲ್ಲೆಲ್ಲ ಸ್ವಚ್ಛತೆ ಮಾಡಿ ಸಂಪೂರ್ಣ ಸ್ವಚ್ಛತೆ ಸಮಗ್ರವಾಗಿ ಎಲ್ಲ ಸ್ವಚ್ಛತೆ ಮಾಡಿ ವಾರ್ಡ್ ವೈಸು ಅದನ್ನು ಒಂದು ಕ್ರಿಯೋಜನೆ ಮಾಡ್ತೀವಿ. ಅದರಂತೆ ನಾವು ಸ್ವಚ್ಛತೆ ಮಾಡಿ ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಒಂದು ನಗರಸಭೆ ಒಂದು ದಿಟ್ಟ ಹೆಜ್ಜೆ ಇದೆ. ನಮಗೆ ಸೊ ಆ ಬೇಸಿಸ್ ಮೇಲೆ ನಾವು ಈಗ ಸಮಗ್ರವಾದಂಥ ಏನು ಸ್ವಚ್ಛತೆ ಮಾಡೋದಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದ್ದೀವಿ. ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಬ್ಲಾಕ್ ಸ್ಪಾಟ್ ಇದುವರೆಗೆ ಎಷ್ಟು ತೆರವು ಮಾಡಿದ್ದೀರಿ ಸರ್? ಸುಮಾರು ನಾವು ಇದುವರೆಗೂ ಒಂದು 30 ಬ್ಲ್ಯಾಕ್ ಸ್ಪಾಟ್ಸ್ನ ನಾವು ಕ್ಲಿಯರ್ ಮಾಡಿದ್ದೀವಿ. ಸುಮಾರು ಒಂದು 60 ಸುಮಾರು ಅಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಬ್ಲ್ಯಾಕ್ ಸ್ಪಾಟ್ಸ್ನ ಕ್ಲಿಯರ್ ಮಾಡ್ತೀವಿ. ಮತ್ತು ಸಾರ್ವಜನಿಕರು ಅಷ್ಟೇ ಸಹಕಾರ ಮಾಡಬೇಕು. ಎಲ್ಲ ಆಟೋಗಳಿದ್ದಾವೆ, ಪ್ರತಿ ದಿನ ಬೆಳಗ್ಗೆ ಬರುತ್ತೆ. ಆಟೋಗೆ ಅವರು ದಯವಿಟ್ಟು ಕಸವನ್ನು ವಿಂಗಡಿಸಿ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ನೈರ್ಮಲ್ಯ ಕಸವಾಗಿ ವಿಂಗಡಣೆ ಮಾಡಿ ಆಟೋ ಟಿಪ್ಪರ್ಸ್ಗೆ ಮತ್ತು ನಗರಸಭೆ ವಾಹನಗಳಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ. ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್, ರಾಜಸ್ವ ನಿರೀಕ್ಷಕ ಸಂಜೀವ್ ಕುಮಾರ್ ಹಾಗೂ ಪೌರ ಕಾರ್ಮಿಕರ ಕಾರ್ಯವೈಖರಿಗೆ ಸ್ಥಳೀಯರು ಆದ ನೂರ್ ಪಾಷಾ, ನದೀಂ, ಶರೀಫ್ ಸೇರಿ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೃಷ್ಣ ಸೇರಿ ನಗರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ
ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.